ಪ್ರಶ್ನೆ ಮಾನ್ಯ ಸಚಿವರಿಗಿದ್ದು ಸರ್ಕಾರ ಬೇರೆ ಬೇರೆ ಉಪಯೋಗಕ್ಕೋಸ್ಕರ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ರಾಜ್ಯವ್ಯಾಪಿ ಮಾಡ್ತಾ ಇರೋವಂಥದ್ದು ನಮ್ಮೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯ. ಆದರೆ ಭೂ ಸ್ವಾಧೀನ ಮಾಡುವಂಥ ಸಂದರ್ಭದಲ್ಲಿ ಮಾರ್ಗಸೂಚಿ ದರವನ್ನು ಅವರು ಹಿಂದೆ ಇರುವಂಥ ಒಂದು 2019ಕ್ಕೆ ನಿಗದಿ ಮಾಡಿರುವಂಥ ದರವನ್ನು ಈಗ ಭೂ ಸ್ವಾಧೀನ ನಡೆಸ್ತಾ ಇರುವಂಥದ್ದಕ್ಕೂ ಕೂಡ ಹೆಚ್ಚುವರಿ ದರ ಇದ್ದರೂ ಹಳೆ ದರಕ್ಕೆ ಭೂ ಸ್ವಾಧೀನ ಪಡಿಸುವಂಥ ಜಮೀನುಗಳಿಗೆ ಹಳೆ ದರದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು ಅನ್ನುವಂಥ ಒಂದು ಏನು ಕಾನೂನು ಇದೆ ಮತ್ತು ಅವರು ಉತ್ತರದಲ್ಲೂ ಕೂಡ ಕೊಟ್ಟಿದ್ದಾರೆ. ನಾವು ಭೂ ಸ್ವಾಧೀನ ಕಲಂ 26 ಅಡಿಯಲ್ಲಿ 3 ವರ್ಷಗಳ ಹಿಂದೆ ಮತ್ತು ಮುದ್ರಾಂಕಗಳ ಮಾರಾಟವಾದ ಕ್ರಯಗಳ ಪಡೆದು ಸದರೀಕರಣದಲ್ಲಿ ಅತಿ ಹೆಚ್ಚು ದರಕ್ಕೆ ಮಾರಾಟವಾದ 50% ಕ್ರಯವನ್ನು ಪರಿಗಣಿಸ್ತೀವಿ ಅಂತ. ಆದರೆ ಮಾನ್ಯ ಕಂದಾಯ ಸಚಿವರ ಇಲಾಖೆ ವತಿಯಿಂದ ಕೊಟ್ಟಿರುವಂಥ ಪತ್ರದಲ್ಲಿ ಬೇರೆ ಇದೆ. ಅದೇನು ಹೇಳುತ್ತೆ ಅಂತಂದ್ರೆ 30/9/2023 ಅಧಿಸೂಚನೆಯಲ್ಲಿ ಮಾರುಕಟ್ಟೆ ಮೌಲ್ಯವನ್ನು ಪರಿಷ್ಕರಣೆ ಮಾಡಿರುವುದಿಲ್ಲ. ಕಾರಣ ಸದರಿ ಗ್ರಾಮದ ಕೆಲವು ಸರ್ವೆ ನಂಬರ್ಗಳು ಭದ್ರಾ ಮೇಲ್ದಂಡೆಗೆ ಒಳಪಟ್ಟಿರುವುದರಿಂದ ಈ ಪ್ರದೇಶದ ಮೌಲ್ಯ ಪರಿಷ್ಕರಣೆ ಮಾಡಿದರೆ ಪರಿಹಾರ ನೀಡಲು ಸರ್ಕಾರದ ಬೊಕ್ಕಸಕ್ಕೆ ಆರ್ಥಿಕ ಹೊರೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾನು ಕೇಳೋದು ಮಾನ್ಯ ಸಭಾಪತಿಗಳೇ, ಭೂಮಿ ಕಳ್ಕೊಂತಾರಂತ ರೈತರು ಇವರು ಸರ್ಕಾರದ ಯಾವುದೋ ಯೋಜನೆಗೆ ಭೂಮಿ ಬೇಕು ಅಂತೇಳಿ ಸ್ವಾಧೀನ ಪಡಿಸ್ಕೊಳ್ಳೋಂಥ ರೈತರಿಗೆ ಹಳೆ ದರ, ಆದರೆ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಬೇಕು ಅಂತಂದ್ರೆ ಹೊಸ ಮಾರ್ಗಸೂಚಿ ದರ. ಅಂದ್ರೆ ಈ ತರ ನೇರವಾಗಿ ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ. ಯಾಕೆ ಈ ರೀತಿಯಾದಂತ ದ್ವಿಮುಖ ನೀತಿಯನ್ನ ಸರ್ಕಾರ ಅನುಸರಿಸ್ತಾ ಇದೆ?